ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ. ನಾನು ಸತ್ಯ ಹೇಳ್ತೇನೆ, ಹೃದಯ ಅಂತರಾಳದಿಂದ ಹೇಳ್ತೇನೆ. ಸುಮಾರು 75-80 ತನಕ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿದ್ದೇನೆ. ಪ್ರೈಮರಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಎಲ್ಲನೂ ಹೋಗಿದ್ದೇನೆ. ಆದ್ರೆ ಗೋಕರ್ಣೇಶ್ವರ ಕಾಲೇಜಿಗೆ ಬರುವ ಚಾನ್ಸೇ ಸಿಗ್ಲಿಲ್ಲ ನಿಜವಾಗ್ಲು. ಯಾಕಂದ್ರೆ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ ಸರ್, ಹರೀಶ್ ಶೇರಿಗರ್ ಅಂತ, ದುಬೈಯಲ್ಲಿ, ಇಲ್ಲಿನ ಎಕ್ಸ್ ಸ್ಟೂಡೆಂಟ್, ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಯಾವಾಗ್ಲೂ ಕಾಲೇಜಿನ ಬಗ್ಗೆ ಹೇಳ್ತಾರೆ. ಇವತ್ತು ನಮ್ಮ ತುಳುನಾಡಿನಲ್ಲಿ ಅದೆಷ್ಟೋ ಲೀಡರ್ಸ್, ಆರ್ಟಿಸ್ಟ್, ಅವರ ಬಗ್ಗೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರೆ ಓಲ್ಡ್ ಸ್ಟೂಡೆಂಟ್ ಇಲ್ಲಿದ್ದು, ನನಗೆ ಚಾನ್ಸ್ ಸಿಗ್ಲಿಲ್ಲ ಅಂತ. ಆದ್ರೆ ಮೊನ್ನೆ ವಸಂತ್ ಸರ್ ಅವರದ್ದು ಮತ್ತೆ ಪ್ರಿನ್ಸಿಪಾಲ್ ಅವರದ್ದು ಕಾಲ್ ಬಂದಾಗ ಭಾರಿ ಖುಷಿ ಆಯ್ತು. ಫಸ್ಟ್ ಟೈಮ್ ನನಗೆ ಒಂದು ಕಾಲೇಜಿಗೆ ಬರುವ ಅವಕಾಶ, ಅದು ಕೂಡ 176 ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ವಿಶೇಷ ಈ ಕಾರ್ಯಕ್ರಮಕ್ಕೆ ಬರುವುದಂದ್ರೆ, ಯಾರೇ ಇರಲಿ ಅವರಿಗೆ ಇಲ್ಲಿ ಬರಬೇಕಾದ್ರೆ ಒಂದೇ ಯೋಗ್ಯತೆ ಇರಬೇಕು, ಇಲ್ಲ ಇದ್ರೆ ಯೋಗ ಇರಬೇಕು. ನನಗೆ ಯೋಗ್ಯತೆ ಉಂಟಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಯೋಗ ಬಂದು ಒದಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟೀಚಿಂಗ್ಸ್ ಏನಿದೆ, ಅದರಿಂದ ನಾನು ವಿಶೇಷವಾಗಿ ಪ್ರೇರಣೆ ಪಟ್ಟವರಲ್ಲಿ ನಾನು ಒಬ್ಬನು. ಪ್ರತಿ ವರ್ಷ ಒಂದಲ್ಲ ಒಂದು ಅಸೋಸಿಯೇಷನ್, ನಾನು ಯಾವುದೇ ರೀತಿಯ ಅಸೋಸಿಯೇಷನ್ ಇಲ್ಲದಿದ್ರೂ ಕೂಡ ನನ್ನನ್ನು ಈ ವಿಶೇಷ ಕಾರ್ಯಕ್ರಮಕ್ಕೆ ಕರೀತಾರೆ. ಕಳೆದ ವರ್ಷ ಕೂಡ ಒಂದು ಕಾರ್ಯಕ್ರಮ ಹೋಗಿದೆ, ಅದರ ಮುಂಚೆ ಕೂಡ ಬಿಲ್ಲವರ ಅಸೋಸಿಯೇಷನ್ ಒಂದು ಹೋಗಿದ್ದೆ. ಪ್ರತಿ ವರ್ಷ, ಈ ವರ್ಷ ಕಾಲೇಜಿಗೆ ಇಲ್ಲಿ ಬರುವಂತಹ ಚಾನ್ಸ್ ಸಿಕ್ಕಿತ್ತು. ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬರೇ ದೇವರು, ನಾವು ಇದನ್ನ ಎಲ್ಲವನ್ನ ಯಾವಾಗಲೂ ನಾವು ಕೇಳಿದ್ದೇವೆ. ಆದ್ರೆ ವಿಶೇಷವಾಗಿ ನನ್ನ ಮೇಲೆ ಪ್ರಭಾವ ಬೀರಿದಂತಹ ಆ ಒಂದು ನಾರಾಯಣ ಗುರುಗಳ ಟೀಚಿಂಗ್ ಎಂದರೆ ಅದು ಸೋಷಿಯಲ್ ರಿಫಾರ್ಮ್ಸ್, ಸಮಾಜದಲ್ಲಿ ಬದಲಾವಣೆಯನ್ನ ಅವರು ಬಯಸಿದ್ದು, ಮತ್ತು ಆ ಟೈಮಲ್ಲಿ ಆ ಒಂದು ಜಾತಿಯ ತಾರತಮ್ಯ ಏನಿದೆ ಅದನ್ನ ಹೋಗಲಾಡಿಸಲು ಅವರ ಆ ಒಂದು ಕೆಲಸ ಉಂಟಲ್ಲ, ಅದು ವಿಶೇಷವಾಗಿ ನನ್ನ ಮೇಲೆ ಪರಿಣಾಮ. ಆದ್ರೆ ಇವತ್ತಿನ ಯಂಗ್ ಸ್ಟೂಡೆಂಟ್ಸ್, ನಿಮಗೆ ಹೇಳ್ತಾ ಇದ್ದೇನೆ, ಇವತ್ತಿಗೂ ಅವರ ಟೀಚಿಂಗ್ ಎಷ್ಟು ಪ್ರಸ್ತುತ ಅಂದ್ರೆ ನಾವೆಲ್ಲರೂ ನನ್ನನ್ನು ಸೇರಿ ಸಮಾಜದಲ್ಲಿ ಬದಲಾವಣೆಯನ್ನ ಬಯಸ್ತೇವೆ ಅಲ್ವಾ. ಅವನು ಸರಿಯಾಗಬೇಕು, ಇವನು ಸರಿಯಾಗಬೇಕು, ರೋಡ್ ಸರಿಯಾಗಬೇಕು, ಪೊಲೀಸ್ ಚೇಂಜ್ ಆಗಬೇಕು, ರಾಜಕಾರಣಿ ಚೇಂಜ್ ಆಗಬೇಕು. ಆದ್ರೆ ನಾವು ಯಾವಾಗ ಬದಲಾಗುವುದು? ನಮಗೆ ಬದಲಾಗ್ಲಿಕ್ಕೆ ಬೇಡ. ನಾವು ಬೆರಳು ತೋರಿಸಿ ನೀನು ಬದಲಾಗಬೇಕು. ಸತ್ಯ ಹೇಳ್ತೇನೆ, ನಮ್ಮೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ, ವೆರಿ ಟಫ್ ಮ್ಯಾನ್, ಈಗೋ ಸಹ ಇದೆ ಮತ್ತು ಸ್ವಲ್ಪ ಸೆಲ್ಫಿಶ್ ಕೂಡ. ಅವರ ಹತ್ರ ಡೀಲ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಅದು ನಂದು ಫ್ರೆಂಡ್. ತುಂಬಾ ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಬಂದು ಹೇಳ್ತಾರೆ, ಹೇಗೆ ಮಾರೆ ಅವರನ್ನು ನೀನು ಹ್ಯಾಂಡಲ್ ಮಾಡ್ತಿ, ಹೇಗೆ ಅವರ ಹತ್ರ ನೀನು ಕ್ಲೋಸ್ ಇದ್ದಿ, ಹೇಗೆ? ಸೊ ನಾನು ಅವರಿಗೆ ಹೇಳುದು ಇಷ್ಟೇ, ಆದಷ್ಟು ಟ್ರೈ ಮಾಡಿದೆ ಅವರನ್ನ ಚೇಂಜ್ ಮಾಡಲಿಕ್ಕೆ, ನನ್ನಿಂದ ಚೇಂಜ್ ಮಾಡಲಿಕ್ಕೆ ಆಗ್ಲಿಲ್ಲ, ಈಗ ನಾನೇ ಚೇಂಜ್ ಆಗಿದ್ದೇನೆ. ಅವರ ಆ ಆಟಿಟ್ಯೂಡ್ ಏನಿದೆ, ಅವರ ಕ್ಯಾರೆಕ್ಟರ್ ಏನಿದೆ, ಅದಕ್ಕೆ ಅನುಗುಣವಾಗಿ ನಾನೇ ಚೇಂಜ್ ಆಗಿದ್ದೇನೆ. ಹಾಗಾದ್ರೆ ನಮಗೆ ಯಾವ ರೀತಿಯಲ್ಲಿ ಕೋಪವೂ ಇಲ್ಲ, ಜಗಳವೂ ಇಲ್ಲ. ಇನ್ನೊಬ್ಬರನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ನಾವೇ ಚೇಂಜ್ ಆಗ್ಬೇಕಂತ. ತುಂಬಾ ಜನ ನಾವು ಚೇಂಜ್ ಆಗೋದಿಲ್ಲ. ಆದ್ರೆ ನಾವು ಬದಲಾವಣೆ ನಮ್ಮಲ್ಲಿ ತಂದ್ರೆ ಈ ಲೈಫ್ ಎಷ್ಟು ಬ್ಯೂಟಿಫುಲ್. ಒಂದು ಸ್ಮಾಲ್ ಸ್ಟೋರಿ ಇದೆ, ನಿಮ್ಮಲ್ಲಿ ಹಿರಿಯರು ಕೇಳಿರ್ಬಹುದು, ಮಕ್ಕಳು ನೀವು ಕೂಡ ಕೇಳಿರ್ಬಹುದು. ಆದ್ರೆ ನಾನು ಅದನ್ನ ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ, ನೀವು ಕೇಳಿದ್ರೆ ಇನ್ನೊಮ್ಮೆ ಕೇಳಿ. ಬಹಳ ಬ್ಯೂಟಿಫುಲ್ ಆದ ಲೆಸನ್ ಇದೆ. ಒಮ್ಮೆ ಒಬ್ಬ ತಂದೆ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತಿದ್ರು ಟಿವಿಯಲ್ಲಿ, ಬಹಳ ಇಂಟ್ರೆಸ್ಟಿಂಗ್ ಮ್ಯಾಚ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಿದ್ರು. ಆವಾಗ ಅವರ ಒಂದು 8 ವರ್ಷದ ಮಗು ಬಂದು ತಂದೆಯಲ್ಲಿ ಹೇಳ್ತಾರೆ, ಅಪ್ಪ ನನಗೆ ಕಾರ್ಟೂನ್ ನೋಡ್ಬೇಕು ಅಂತ. ಕಾರ್ಟೂನ್ ನೋಡ್ಬೇಕು. ತಂದೆಗೆ ಟಿವಿ ಬಿಡ್ಲಿಕ್ಕೆ ಆಗುದಿಲ್ಲ, ಒಂದೇ ಟಿವಿ, ಕ್ರಿಕೆಟ್ ಮ್ಯಾಚ್. ಸೊ ಮಗನಿಗೆ ಹೇಳ್ತಾನೆ, ಸ್ವಲ್ಪ ಸಮಯದ ನಂತರ ಬಾ. ಮತ್ತೆ ಬರ್ತಾನೆ ಹುಡುಗ, ಮತ್ತೆ ಕಿರಿಕಿರಿ ಮಾಡ್ತಾನೆ, ನನಗೆ ಕಾರ್ಟೂನ್ ನೋಡ್ಬೇಕು, ರಿಮೋಟ್ ಕೊಡು ಅಂತ. ಫೈನಲಿ ಈ ತಂದೆ ಒಂದು ಐಡಿಯಾ ಮಾಡ್ತಾರೆ. ಆ ಐಡಿಯಾ ಏನೆಂದ್ರೆ, ಅವರ ಸೈಡ್ ಅಲ್ಲಿ ಒಂದು ನ್ಯೂಸ್ ಪೇಪರ್ ಇರ್ತದೆ. ಆ ನ್ಯೂಸ್ ಪೇಪರ್ ಅಲ್ಲಿ ಇಡೀ ಪ್ರಪಂಚದ ಒಂದು ಮ್ಯಾಪ್ ಇರ್ತದೆ. ಅದನ್ನ ಪೀಸ್ ಮಾಡಿ ಮಗನಿಗೆ ಹೇಳ್ತಾರೆ, ಇದನ್ನ ನೀನು ಜೋಡಿಸು.
ಇದನ್ನು ನೀನು ಜೋಡಿಸಿ ಬಂದ್ರೆ ನಿನಗೆ ಈಗ ನೀನು ಕಾರ್ಟೂನ್ ನೋಡಬಹುದು ಅಂತ. ಮಗ ಬಹಳ ಖುಷಿಯಿಂದ ತಗೊಂಡೋಗ್ತಾನೆ. ತಂದೆಗೆ ಗೊತ್ತಿದೆ ಅದು ಪೀಸ್ ಪೀಸ್ ಮಾಡಿದಂತಹ ಮ್ಯಾಪ್ ಅಷ್ಟು ಸುಲಭದಲ್ಲಿ ಜೋಡಣೆ ಮಾಡಲಿಕ್ಕೆ ಆಗುದಿಲ್ಲ. ಕಡಿಮೆ ಅಂದ್ರೆ ಒಂದು 4 ಗಂಟೆ ಬೇಕು, ಅವಾಗ ಮ್ಯಾಚ್ ಆಗ್ತದೆ. ಆದ್ರೆ ಮಗ ಕೇವಲ 5 ನಿಮಿಷದಲ್ಲಿ ಅದನ್ನು ಜೋಡಣೆ ಮಾಡಿ ಬರ್ತಾನೆ. ಜೋಡಣೆ ಮಾಡಿ ಬಂದಾಗ ತಂದೆಗೆ ಸರ್ಪ್ರೈಸ್. ತಂದೆ ಕೇಳ್ತಾರೆ, ನೀನು ಹೇಗೆ ಇದನ್ನ ಮಾಡಿದೆ? ಮಗ ಕೊಟ್ಟ ಉತ್ತರ, ಅಪ್ಪ, ಆ ಪ್ರಪಂಚದ ಮ್ಯಾಪ್ ಕೊಟ್ಟಿಯಲ್ಲ ಪೀಸ್ ಪೀಸ್ ಮಾಡಿ, ಅದರ ಹಿಂದುಗಡೆ ಒಂದು ಮನುಷ್ಯನ ಚಿತ್ರ ಇತ್ತು. ಮೊದಲು ನಾನು ಮನುಷ್ಯನನ್ನ ಜೋಡಿಸಿದೆ, ಪ್ರಪಂಚ ತನ್ನಷ್ಟಕ್ಕೆ ಜೋಡಣೆ ಆಯಿತು. ಎಂತ ಒಂದು ಬ್ಯೂಟಿಫುಲ್ ಮೆಸೇಜ್ ನೋಡಿ. ನಾವು ನಮ್ಮ ಕ್ಯಾರೆಕ್ಟರ್, ನಮ್ಮ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡಿ ಬದಲಾವಣೆ ಮಾಡಿದ್ರೆ ಈ ಪ್ರಪಂಚ ತನ್ನಷ್ಟಕ್ಕೆ ಬದಲಾವಣೆ ಆಗ್ತದೆ. ಮತ್ತು ನಾವು ಸುಮ್ಮನೆ ಕುಳಿತ್ರೆ, ನಾವೇ ನಮ್ಮ ಕಾಲಿಗೆ ಬರಬೇಕು, ನಾವೇ ಏನಾದರೂ ಆಗ್ಬೇಕು, ಇನ್ನೊಬ್ಬರ ಬದಲಾವಣೆಯನ್ನ ನಾವು ಕೇವಲ ಇನ್ನೊಬ್ಬನೇ ಬದಲಾವಣೆ ಆಗ್ಬೇಕಂತ ಬಯಸಿದ್ರೆ ಆಗ್ಲಿಕ್ಕಿಲ್ಲ. ಶ್ರೀ ನಾರಾಯಣ ಗುರು ಅವರು ಈ ಒಂದು ಜಾತಿಯ ವಿಷಯದಲ್ಲಿ 1888ರಲ್ಲಿ ಬಹುಶಃ, ಇಫ್ ಐ ಆಮ್ ರೈಟ್, ಒಂದು ವೇಳೆ ಆ ಟೈಮಲ್ಲಿ ಅಷ್ಟೊಂದು ಕೆಲಸ ಮಾಡುವಾಗ ಅವರು ಆ ಒಂದು ದೇವಸ್ಥಾನ ಕಟ್ಟದಿದ್ರೆ ಇವತ್ತಿಗೂ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಎಲ್ರಿಗೂ ಮುಕ್ತ ಪ್ರವೇಶ ಮಾಡಿಕೊಟ್ರು. ಕೇವಲ ಅವರು ಏನು ಹೋರಾಟವನ್ನ ಮಾಡಿದ್ದು ಮಾತ್ರ ಅಲ್ಲ, ಅಥವಾ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡಿದ್ದು ಮಾತ್ರ ಅಲ್ಲ, ಅವರು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡು ಒಂದು ಸ್ಟೆಪ್ ಅನ್ನು ಹಿಡಿದು ದೇವಸ್ಥಾನವನ್ನೇ ಕಟ್ಟಿದ್ರು. ಅಲ್ಲಿ ಎಲ್ಲರೂ ಬಂದರು, ಎಲ್ರಿಗೂ ಮುಕ್ತ ಅವಕಾಶ ಇತ್ತು. ಆದ್ರಿಂದ ದಿಸ್ ಈಸ್ ಮೈ ಸಿನ್ಸಿಯರ್ ಮೆಸೇಜ್ ಟು ಆಲ್ ಮೈ ಯಂಗ್ಸ್ಟರ್ಸ್, ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್. Leadership all about is accepting responsibility, accepting ownership. ನಾವು ಏನಾದ್ರೂ ಕೂಡ ಫಸ್ಟ್ ಏನ್ ಮಾಡ್ತೇವೆ? ಬೇರೆಯವರಿಗೆ ಬ್ಲೇಮ್ ಮಾಡ್ತೇವೆ. We blame everyone except us. But a great leader will always take the responsibility. Like ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರಾಗೆ ಮುಂದೆ ಅವರಾಗಿ ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇಲ್ಲಿ ಬಂದು ಭಾಷಣ ಮಾಡ್ಲಿಕ್ಕೆ ಭಾರಿ ಸುಲಭ. ಅವರು ಹಾಗೆ ಹೇಳಿದ್ರು. ಮೊನ್ನೆ ಒಂದು ಕಾಲೇಜಲ್ಲಿ ಹಾಗೇನೆ ಬಂದು ಮಕ್ಕಳಿಗೆ ಬುದ್ಧಿವಾದ ಹೇಳುವುದು ಒಬ್ರು. ಏನೆಂದ್ರೆ, ನೋಡಿ, ನೀವು ಸ್ವಾಮಿ ವಿವೇಕಾನಂದ ತರ ಆಗ್ಬೇಕು, ನೀವು ಮದರ್ ತೆರೇಸಾ ತರ ಆಗ್ಬೇಕು, ನೀವು ಅಬ್ದುಲ್ ಕಲಾಂ ತರ ಆಗ್ಬೇಕು. ಒಬ್ಬ ಎದ್ದು ಕೇಳಿದ, ಸ್ವಾಮಿ ನೀವು ಯಾಕೆ ಆಗ್ಲಿಲ್ಲ? ಕರೆಕ್ಟ್ ಅಲ್ವಾ? ನೀವು ಯಾಕೆ ಆಗ್ಲಿಲ್ಲ? ನನಗೆ ಕೂಡ ಬಹಳ ಸುಲಭ, ಇವತ್ತು ಬಹಳ ಸುಲಭ. ನಾರಾಯಣ ಗುರುಗಳ ಟೀಚಿಂಗ್ ಅನ್ನ ನಿಮಗೆ ಹೇಳಿ ಓದಿ ಬರೆದು ಏನಾದ್ರೂ ಹೇಳ್ಬಹುದು. ಆದ್ರೆ ನಾವು ಎಲ್ಲರೂ ಕೂಡ ಅದನ್ನ ಎಕ್ಸೆಪ್ಟ್ ಮಾಡಿ ಮುಂದೆ ನಡೆದರೆ ನೀವು ನಾಳೆ ಒಂದು ದೊಡ್ಡ ಲೀಡರ್ ಆಗುವವರು ಒಂದು ನೆನಪಿಡಿ, ಪ್ರತಿಯೊಂದನ್ನ ಎಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಗುಣಗಳನ್ನ ನೀವು ಬೆಳೆಸಿಕೊಳ್ಳಿ. ನಮ್ಮ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ಮನ್ನೇ ನಾವು ಅಂಡರ್ ಎಸ್ಟಿಮೇಟ್ ಮಾಡೋದು. ಇದು ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ. ಮನೆಯಲ್ಲಿ ಕೂಡ ಕೆಲವರು ನಿನ್ನ ದಾವಂದಿ, ಅವು ಕೆಲವು ಫ್ರೆಂಡ್ಸ್ ಹೇಳ್ತಾರೆ, ನಿನ್ನಿಂದ ಆಗ್ಲಿಕ್ಕೆ ಇಲ್ಲ ಮಾರೆ, ಅದು ನಿನ್ನಿಂದ ಆಗ್ಲಿಕ್ಕಿಲ್ಲ. ನಾನು 6ನೇ ಕ್ಲಾಸ್ನಲ್ಲಿ ಇರುವಾಗ ನನ್ನ ಸೈಡ್ ಅಲ್ಲಿ ಒಬ್ಬ ಹುಡುಗ ಕೂತ್ಕೊಳ್ತಿದ್ದ. ಅವನ ಹೆಸರು ಜಾನ್ ಅಂತ, ತುಂಬಾ ಪೋಖ್ರಿ, ಕಲೀಲಿಕ್ಕೆ ಓಕೆ ಇದ್ದ. ಅವನನ್ನು ಕ್ಲಾಸ್ ಟೀಚರ್ ಯಾವಾಗ್ಲೂ ಇನ್ಸಲ್ಟ್ ಮಾಡ್ತಿದ್ರು. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ದೊಡ್ಡದಾದ ಮೇಲೆ ನೀನು ಕಲ್ಲು ಕೆತ್ತಲಿಕ್ಕೆ ಹೋಗ್ತೀಯ ಅಂತ. ಆ ಟೈಮಲ್ಲಿ ಅಂದ್ರೆ ಸ್ವಲ್ಪ ಎಜುಕೇಶನ್ ಇಲ್ಲದವರು, ಅವರಿಗೆ ಒಂದು ಕಲ್ಲು ಕೆತ್ತುವ ವೃತ್ತಿ ಇತ್ತು ಆ ಟೈಮಲ್ಲಿ. ನಾವು ಚಿಕ್ಕದಿರುವಾಗ ಏನು ಪ್ರಯೋಜನ ಇಲ್ಲ, ನೀನು ಕಲ್ಲು ಕೆತ್ತಲಿಕ್ಕೆ ಹೋಗು ಅಂತ ನಾವು ಕೂಡ ತಮಾಷೆ ಮಾಡ್ತಿದ್ದೇವೆ. ಕಲ್ಲು ಕೆತ್ತಲಿಕ್ಕೆ. ಆ ಹುಡುಗ, ಮೊನ್ನೆ ನಾನು ಮುಂಬೈಗೆ ಹೋಗಿದ್ದೆ, ಆ ಜಾನ್ ಸಿಕ್ಕಿದ. ನಾನು ಹೇಳಿದೆ, ಜಾನ್ ಏನು ಮಾಡ್ತಿ ಮಾರ್ರೆ? ಅವ ಹೇಳಿದ, ನಾನು ಯೂರೋಲಜಿಸ್ಟ್, ಡಾಕ್ಟರ್. ನನಗೆ ಒಂದು ಜುಮ್ಮ ಇತ್ತು. ನನ್ನ ಬದಿಯಲ್ಲಿ ಕೂತ್ಕೊಳ್ತಿದ್ದ. ಹೇಗೆ ಮಾರ್ರೆ ನೀನು ಯೂರೋಲಜಿಸ್ಟ್ ಆಗ್ತಿದ್ದು? ಆ ಮಾಸ್ಟರ್ ನಿನ್ಗೆ ಹೇಳ್ತಿದ್ರು, ನೀನು ಕಲ್ಲು ಕೆತ್ತಲಿಕ್ಕೆ ಹೋಗು ಅಂತ. ಅವರು ಹೇಳಿದ್ದು ಅವರೇ ಪ್ರೇರಣೆ. ಮೊನ್ನೆ ಅವರು ಮುಂಬೈಗೆ ಬಂದಿದ್ರು, ಅವರ ಕಿಡ್ನಿಯಲ್ಲಿ ಇಷ್ಟು ದೊಡ್ಡ ಕಲ್ಲಿತ್ತು, ನಾನೇ ಕೆತ್ತಿದ್ದೆ ಅಂತ ಹೇಳಿದ್ರು. ಸೊ ನಿಮ್ಮನ್ನು ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾಳೆ ನೀವು ಲೀಡರ್ ಆಗುವವರು
ತಪ್ಪು ಮಾಡಿ ಪರವಾಗಿಲ್ಲ, ಕ್ರಿಮಿನಲ್ ಅಲ್ಲ, ಪೊಲೀಸ್ ಇದ್ದಾರೆ ಇಲ್ಲಿ. ಕ್ರಿಮಿನಲ್ ತಪ್ಪು ಮಾಡಬೇಡಿ. ಆದ್ರೆ ನನ್ನ ಲೈಫಲ್ಲಿ ನಾನು ನಿಮ್ಮ ಮುಂದೆ ಇಲ್ಲಿ ನಿಂತಿದ್ದೇನೆ ಆದ್ರೆ ತುಂಬಾ ತಪ್ಪುಗಳನ್ನ ಮಾಡಿದ್ದೇನೆ, ಆದ್ರೆ ತಪ್ಪಿನಿಂದ ಕಲಿತಿದ್ದೇನೆ. ಹಿಂದಿಯ